ಹೋಮ್ ಟಾಕ್ಸ್ ಬೈ MBS ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಪಾಪ ಕರ್ಮಗಳನ್ನು ಶುದ್ಧಿ ಮಾಡುವ ಬಗ್ಗೆ ಚರ್ಚಿಸಲು ಆಧ್ಯಾತ್ಮಿಕ ಮಾಸ್ಟರ್ ಎಂ ಬಾಬು ಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಭಾವನೆ, ನಮ್ಮ ಮಾತು, ನಾವು ಕೈಯಿಂದ ಮಾಡುವ ಕೆಲಸಕ್ಕೆ ಕರ್ಮ ಅಂತ ಹೇಳಿದ್ರು. ಈ ಮೂರು ಕರ್ಮಗಳು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಆ ಕರ್ಮದ ಪ್ರತಿಫಲನ ಅನುಭವಿಸಲೇಬೇಕು. ಹೌದು ಮಾಸ್ಟರ್, ಕರ್ಮದ ಪ್ರತಿಫಲವನ್ನು ಎಲ್ಲರೂ ಅನುಭವಿಸಲೇಬೇಕು ಅಂತ ತಾವು ಹೇಳಿದ್ದೀರಾ. ಇದರಲ್ಲಿ ಎಷ್ಟು ವಿಧಗಳು ಮಾಸ್ಟರ್? ಕರ್ಮದಲ್ಲಿ ಮೂರು ವಿಧ ಇದೆ: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಈ ಸಂಚಿತ ಕರ್ಮ ಅಂದ್ರೆ ಏನು? ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಕರ್ಮಗಳ ಮೊತ್ತಕ್ಕೆ ಸಂಚಿತ ಕರ್ಮ ಅಂತ ಇದೆ. ಪ್ರಾರಬ್ಧ ಕರ್ಮ ಅಂದ್ರೆ ಸಂಚಿತ ಕರ್ಮದಿಂದ ಕೆಲವು ಅಂಶಗಳನ್ನು ಮಾತ್ರ ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ, ಅದಕ್ಕೆ ಪ್ರಾರಬ್ಧ ಕರ್ಮ ಅಂತೀವಿ. ಮೂರನೇದು ಆಗಾಮಿ ಕರ್ಮ. ಈ ಪ್ರಾರಬ್ಧ ಕರ್ಮದಿಂದ ಉತ್ಪತ್ತಿಯಾದ ಕರ್ಮನೇ ಆಗಾಮಿ ಕರ್ಮ. ಈ ಆಗಾಮಿ ಕರ್ಮ ಪುನಃ ಬಂದ್ಬಿಟ್ಟು ಸಂಚಿತದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಈ ಸಂಚಿತನ ನಾಶ ಮಾಡಕ್ಕೆ ಆಗಲ್ಲ. ಈ ಸಂಚಿತ ಕರ್ಮನ ನಾಶ ಮಾಡದೇ ನಮ್ಮ ಉದ್ದೇಶ. ಜೀವ ಬಿಟ್ಟ ನಂತರ ಆತ್ಮದ ಸಂಚಿತ ಕರ್ಮವನ್ನು ಯಾವ ರೀತಿ ಶುದ್ಧ ಮಾಡುವುದು ಮಾಸ್ಟರ್? ಜೀವ ಬಿಟ್ಟ ಆತ್ಮದ ಸಂಚಿತ ಕರ್ಮನ 4 ವಿಧದಲ್ಲಿ ಶುದ್ಧ ಮಾಡಬಹುದು. ಮೊದಲನೇದು, 11ನೇ ದಿನ ಕಾರ್ಯ ಮಾಡ್ತಾರೆ. ಆ ಕಾರ್ಯ ಮಾಡುವಾಗ ಕಾರ್ಡ್ನ ಪ್ರಿಂಟ್ ಮಾಡ್ತಾರೆ. ಆ ಕಾರ್ಡ್ನ ಯಾರ್ಯಾರ ಮನೆಗೆ ಹೋಗಿ ಕೊಡ್ತಾರೋ ಅಲ್ಲಿ ಸ್ವಲ್ಪ ಸ್ವಲ್ಪ ಹೋಗಿ ಕರ್ಮ ಸೇರುತ್ತೆ. ಎರಡನೇದಾಗಿ, 11ನೇ ದಿನ ಯಾರು ಭೋಜನೆ ಮಾಡಕ್ ಬರ್ತಾರೆ ಅವ್ರಿಗೂ ಹೋಗಿ ಸ್ವಲ್ಪ ಕರ್ಮ ಸೇರುತ್ತೆ. ಮೂರನೇದು, ಆ ಸತ್ತ ದೇಹನ ಯಾರು ಕುಟುಂಬದವ್ರು ಸುತ್ತಾರಲ್ಲ ಅವ್ರಿಗೂ ಸ್ವಲ್ಪ ಸ್ವಲ್ಪ ಹೋಗಿ ಕರ್ಮ ಸೇರುತ್ತೆ. ನಾಲ್ಕನೇದು, ಸತ್ತ ದೇಹದ ಬಗ್ಗೆ, ಆ ಆತ್ಮದ ಬಗ್ಗೆ ನಕಾರಾತ್ಮಕವಾಗಿ ಅಂದ್ರೆ ಕೆಟ್ಟದಾಗಿ ಮಾತಾಡ್ತಾರಲ್ಲ ಅವ್ರಿಗೂ ಹೋಗಿ ಸ್ವಲ್ಪ ಕರ್ಮ ಸೇರುತ್ತೆ. ಈ 4 ವಿಧದಲ್ಲಿ ಸ್ವಲ್ಪ ಮಟ್ಟಿಗೆ ಸಂಚಿತ ಕರ್ಮ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರ ಸಂಚಿತ ಕರ್ಮವನ್ನು ಶುದ್ಧ ಮಾಡುವುದು ಹೇಗೆ? ಆತ್ಮದ ಸಂಚಿತ ಕರ್ಮನ 2 ವಿಧದಲ್ಲಿ ಶುದ್ಧ ಮಾಡಬಹುದು. ಒಂದು, ಪಶ್ಚಾತ್ತಾಪ ಪ್ರಾಯಚಿತ್ತ. ಪಶ್ಚಾತ್ತಾಪ ಪ್ರಾಯಚಿತ್ತ ಅಂದ್ರೆ ನಾವು ಯಾವುದೇ ಆತ್ಮಕ್ಕೆ ದುಃಖ ಕೊಟ್ಟಿದ್ರೆ ಆ ಆತ್ಮ ಹತ್ರ ಹೋಗ್ಬಿಟ್ಟು, ಅಯ್ಯೋ ನಾನು ದುಃಖ ಕೊಟ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಂತ ಅವ್ರಿಗೆ ಇಷ್ಟವಾದ ವಸ್ತುಗಳನ್ನ ಅವ್ರ ಕೈಯಲ್ಲಿ ಕೊಟ್ಬಿಟ್ರೆ ಆ ನಮ್ಮ ಸಂಚಿತ ಕರ್ಮ ಕಮ್ಮಿ ಆಗುತ್ತೆ. ಎರಡನೇದು, ದೇಹದಾರಿಗಳನ್ನ ಚಿಂತನೆ ಮಾಡೋದು ಬಿಟ್ಬಿಟ್ಟು ಆತ್ಮಗಳ ತಂದೆಯಾದ ಈಶ್ವರ ಪರಮಾತ್ಮನ ಚಿಂತೆ ಮಾಡಿದ್ರೆ ನಮ್ಮ ವಿಕರ್ಮ ನಾಶವಾಗಿ ಮುಕ್ತಿ, ಜೀವನ್ ಮುಕ್ತಿ ನಮಗೆ ಲಭಿಸುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಕರ್ಮ, ಕರ್ಮದ ವಿಧ ಹಾಗೂ ಯಾವ ರೀತಿಯಾಗಿ ಸಂಚಿತ ಕರ್ಮವನ್ನು ಶುದ್ಧಗೊಳಿಸುವುದು ಎಂಬುದರ ಬಗ್ಗೆ ನಮ್ಮ ಆಧ್ಯಾತ್ಮಿಕ ಮಾಸ್ಟರ್ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ.